ನನ್ನೆಲ್ಲ ಆತ್ಮೀಯರೇ, ನಾವಿಂದು ಲಲಿತಾ ಸಹಸ್ರನಾಮದ 21ನೇ ನಾಮವಾಗಿರತಕ್ಕಂತಹ ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ಅಂತಂದರೆ, ಕದಂಬ ವೃಕ್ಷದಿಂದ ಅಲಂಕೃತವಾಗಿರತಕ್ಕಂತಹ ಕಿವಿಯೋಲೆಯನ್ನು ಧರಿಸಿ ಮನೋಹರವಾಗಿ ಕಾಣಿಸ್ತಾ ಇದ್ದಂತಹವಳು ಎಂಬಂತಹದ್ದು ಇಲ್ಲಿ ಭಾವಾರ್ಥವಾಗುವಂಥದ್ದು. ಇದನ್ನು ವಿಶೇಷವಾಗಿ ವಿಶ್ಲೇಷಣಾತ್ಮಕವಾಗಿ ನೋಡೋದಾದರೆ, ಕದಂಬ ವೃಕ್ಷದ ಪುಷ್ಪಳವಂಥದ್ದು ಯಾವ ರೀತಿಯಾಗಿರ್ತದೆ ಅಂತಂದರೆ, ಒಂದೇ ಗೊಂಚಲಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಹೂಗಳನ್ನಿರುವಂಥದ್ದು ಕಾಣಿಸುವಂಥದ್ದು. ಅಂತಂದರೆ ಏಕತ್ವದಿಂದ ಅನೇಕತ್ವವನ್ನು ಸೂಚಿಸುವಂಥದ್ದು. ಅರ್ಥಾತ್ ಭಗವತಿ ತಾನೊಬ್ಬಳೇ ಆಗಿ ಇಡೀ ಬ್ರಹ್ಮಾಂಡವನ್ನು ಅನೇಕ ರೂಪದಿಂದ ಅನೇಕ ರೀತಿಯಾಗಿ ಸೃಷ್ಟಿಸಿದಂಥವಳು. ಕರ್ಣ ಅಂತಂದ್ರೇನು? ಕಿವಿಯಲ್ಲಿ ಶ್ರವಣವನ್ನು ಶಬ್ದವನ್ನು ಕೇಳುವಂತಹದ್ದು. ಅಂದರೆ ನಾದಬ್ರಹ್ಮನ ಸೃಷ್ಟಿಯೂ ಕೂಡ ಆಗಿರುವಂತಹದ್ದು. ನಾದಬ್ರಹ್ಮದಲ್ಲಿ ವೇದ, ಶಾಸ್ತ್ರಗಳು, ಪುರಾಣಗಳು, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳು ಕೂಡ ಆ ಭಗವತಿಯ ನಾದಬ್ರಹ್ಮದಲ್ಲಿರ್ತಕ್ಕಂಥ ಸ್ವರೂಪ ಎಲ್ಲವೂ ಕೂಡ ಆ ಭಗವತಿಯ ಕಿವಿಯಲ್ಲಿದ್ದು ಮನೋಹರವಾಗಿ ಕಾಣಿಸ್ತಾ ಇದ್ದಂತಹವಳು. ಅಂದರೆ ತಾತ್ಪರ್ಯ ಏನು ಅಂತಂದರೆ, ಶಬ್ದವೂ ಕೂಡ ಆ ಭಗವತಿಯೇ, ಶ್ರೋತೃಳು ಕೂಡ ಅವಳೇ, ಕೇಳಿಸಿಕೊಳ್ಳುವವಳು ಕೂಡ ಅವಳೇ, ಧ್ವನಿಯನ್ನು ಉತ್ಪಾದನೆ ಮಾಡುವಂಥವಳು ಕೂಡ ಅವಳೇ ಎಂಬಂಥದ್ದು ಕೂಡ ಇಲ್ಲಾಗುವಂತಹದ್ದು. ಇನ್ನು ಶಾಸ್ತ್ರಗಳ ಆಧಾರದ ಪ್ರಕಾರವಾಗಿ ಶ್ರವಣವೇ ಜ್ಞಾನಕ್ಕೆ ಮೂಲ ಕಾರಣ ಎಂಬುದಾಗಿ ಹೇಳುವಂಥದ್ದು. ಯಾಕೆ ಮೂಲ ಕಾರಣ ಅಂತಂತ ಕೇಳಿದರೆ, ಈ ಕಿವಿಯಿಂದಲೇ ನಾವು ವೇದಗಳನ್ನು ಕೇಳುವಂಥದ್ದು, ಗುರುವಾಕ್ಯವನ್ನು ಕೇಳುವಂಥದ್ದು, ಗುರು ಕೊಡುವಂತಹ ಮಂತ್ರೋಪದೇಶಗಳನ್ನು ಕೇಳುವಂಥದ್ದು, ಎಲ್ಲವನ್ನು ಕೂಡ ಕಿವಿಯಿಂದೇ ಕೇಳುವಂಥದ್ದು ನಾದ ಬ್ರಹ್ಮ ಎಂಬುದಾಗಿ. ಅಂತಂದರೆ ಈ ಕಿವಿಯಿಂದ ಎಲ್ಲ ಶ್ರವಣಗಳನ್ನು ಮಾಡಿ ಜ್ಞಾನವನ್ನು ಕೊಡುವಂಥವಳು, ಈ ಕಿವಿಯಲ್ಲಿ ಕೇಳಿದಂತಹ ಶಬ್ದದಿಂದ ಮನಸ್ಸನ್ನು ಶುದ್ಧಿಗೊಳಿಸುವಂತಹವಳು ಎಂಬಂಥದ್ದು ಕೂಡ ಇಲ್ಲಿ ತಾತ್ಪರ್ಯವಾಗುವಂತಹದ್ದು. ಅಂದರೆ ಭಕ್ತನು ದೇವಿಯ ಮಂತ್ರ ಸ್ವರೂಪವನ್ನು, ದೇವಿಯ ಮಂತ್ರಗಳನ್ನು, ನಾಮವನ್ನು ನಿರಂತರವಾಗಿ ಕಿವಿಯಲ್ಲಿ ಕೇಳಿದಾಗ ಆ ಮಂತ್ರಗಳ ಶಬ್ದ ಸ್ವರೂಪವೇ ಆತನನ್ನು ಶುದ್ಧಗೊಳಿಸುವಂತಹದ್ದು, ಆತನ ಮನಸ್ಸನ್ನು ಶುದ್ಧಗೊಳಿಸುವಂತಹದ್ದು, ಜ್ಞಾನವನ್ನು ಕೊಡುವಂತಹದ್ದು ಎಂಬುದಾಗಿ ಕೂಡ ಇಲ್ಲಿ ಭಾವಾರ್ಥವಾಗುವಂಥದ್ದು. ಇನ್ನು ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ಅಂತಂದರೆ ಏಕತ್ವದಿಂದ ಅನೇಕತ್ವದ ಕಡೆಗೆ ಹೇಳುವಂಥದ್ದು. ಈ ಶರೀರದಲ್ಲಿರ್ತಕ್ಕಂತಹ ಏಕಶಕ್ತಿಯ ಸ್ವರೂಪವಾಗಿರ್ತಕ್ಕಂಥದ್ದು ಅನೇಕ ಇಂದ್ರಿಯಗಳನ್ನು ಹೊಂದಿರತಕ್ಕಂಥದ್ದು. ಈ ಶರೀರ ಏಕವಾಗಿದ್ದರೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಒಂದೇ ಶಕ್ತಿಯು ಅನೇಕ ಚಕ್ರಗಳನ್ನು ಭೇದಿಸಿ ಸಹಸ್ರಾರ ಮಂಡಲಕ್ಕೆ ಹೋಗಿ ಜ್ಞಾನವನ್ನು ಕೊಡುವಂತಹದ್ದು ಎಂಬುದಾಗಿ ಕೂಡ ಈ ನಾಮದ ಭಾವಾರ್ಥವಾಗುವಂತಹದ್ದು. ಈ ನಾಮದ ಫಲಗಳೇನು ಅಂತ ಕೇಳಿದರೆ, ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುವಂತಹದ್ದು, ಆಂತರಿಕ ಆನಂದವನ್ನು ವೃದ್ಧಿ ಮಾಡುವಂತಹದ್ದು, ಮಾತುಗಳನ್ನು ಮೃದುಗೊಳಿಸುವಂತಹದ್ದು, ಶ್ರವಣ ಶಕ್ತಿ ಮತ್ತು ಗ್ರಹಣ ಶಕ್ತಿಯನ್ನು ವೃದ್ಧಿ ಮಾಡುವಂತಹದ್ದು ಮತ್ತು ದೇವಿಯ ಸಾನ್ನಿಧ್ಯವನ್ನು ಅನುಭವಕ್ಕೆ ಬರುವಂತೆ ಮಾಡುವಂತಹದ್ದು ಈ ನಾಮದ ವಿಶೇಷವಾಗಿರುವಂತಹದ್ದು. ಇನ್ನು ಈ ನಾಮದ ವಿಶೇಷತೆಯನ್ನು ಪುರಾಣಗಳಲ್ಲಿ ಒಂದು ಕಥೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅದನ್ನೊಮ್ಮೆ ನೋಡೋದಾದರೆ, ಒಂದು ಹಳ್ಳಿಯಲ್ಲಿ ಸೋಮಶೇಖರನೆಂಬಂತಹ ಒಬ್ಬ ವ್ಯಕ್ತಿ ಇದ್ದ. ಆತ ಕಡು ಬಡವನಾಗಿರತಕ್ಕಂತಹವನು, ಅಷ್ಟೇ ಅಲ್ಲದೆ ಅವಿದ್ಯಾವಂತನಾಗಿರತಕ್ಕಂತಹವನು, ಲೌಕಿಕ ಜ್ಞಾನವೂ ಕೂಡ ಅಷ್ಟೊಂದು ಇಲ್ಲದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ. ಆತನ ಮನೆಯ ಬಳಿಯ ಒಂದು ಕದಂಬ ವೃಕ್ಷದ ಒಂದು ವನ ಇರುವಂತಹದ್ದು. ಪ್ರತಿನಿತ್ಯವೂ ಆ ವನದ ಸಮೀಪದಲ್ಲಿ ಭಗವತಿಯ ಲಲಿತಾ ತ್ರಿಪುರ ಸುಂದರಿಯ ಒಂದು ಮಂದಿರವೂ ಸಹ ಇತ್ತು. ಪ್ರತಿನಿತ್ಯವೂ ಕೂಡ ಆ ಮನುಷ್ಯ ಏನು ಮಾಡ್ತಾ ಇದ್ದ ಅಂತಂದರೆ, ಆ ಕದಂಬ ವೃಕ್ಷದ ಕಡೆಗೆ ಹೋಗುವಂತಹದ್ದು, ಹೋದಾಗ ಅಲ್ಲಿ ತಾಜಾ ಬಿದ್ದಿರ್ತಕ್ಕಂತಹ ಹೂಗಳನ್ನು ಹೆಕ್ತಾ ಇದ್ದ. ಆ ಹೂಗಳನ್ನು ಹೆಕ್ಕಿ ಪ್ರತಿನಿತ್ಯವೂ ಕೂಡ ಭಗವತಿಯ ಚರಣಗಳಿಗೆ ಸಮರ್ಪಣೆಯನ್ನು ಮಾಡಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದ. ಏನು ಪ್ರಾರ್ಥನೆ ಮಾಡ್ತಾ ಇದ್ದ ಅಂದರೆ, ಅಮ್ಮ, ನನಗೆ ಏನೂ ಬೇಡ, ನಿನ್ನನ್ನು ಒಂದು ಸರಿ ನೋಡುವಂತಹ ಆಸೆ ನನಗೆ, ಒಮ್ಮೆ ನನಗೆ ದರ್ಶನವನ್ನು ಕೊಡು, ಅಷ್ಟೇ ಸಾಕು, ನನ್ನ ಜನ್ಮ ಆಳುವಂಥದ್ದು ಪಾವನವಾಗುವಂಥದ್ದು, ಇಷ್ಟನ್ನೇ ಕೇಳ್ತಾ ಇದ್ದ. ಅವನಿಗೆ ಮತ್ತೆ ಯಾವುದನ್ನು ಕೇಳುವಂತಹ ಇಚ್ಛೆ ಕೂಡ ಇರಲಿಲ್ಲ. ಅವಿದ್ಯಾವಂತನು ಕೂಡ ಆಗಿರತಕ್ಕಂತಹ ವ್ಯಕ್ತಿ. ಇದೇ ರೀತಿಯಾಗಿ ಅನೇಕ ದಿನಗಳಿಂದ ಭಕ್ತಿಯಿಂದ ಮಾಡ್ತಾ ಇದ್ದ. ಒಂದು ದಿನ ಭಕ್ತ ತಡವಾಗಿ ಬಂದ. ಅವನ ಮನಸ್ಸು ತುಂಬ ಭಾರದಿಂದ, ನೋವಿನಿಂದ ತುಂಬಿತ್ತು. ಜೀವನದಲ್ಲಿ ಕಷ್ಟ ಆಳುವಂಥದ್ದು ತುಂಬ ಹೆಚ್ಚಾಗಿತ್ತು. ಅವನ ಕಣ್ಣೀರು ನಿರಂತರವಾಗಿ ಸುರಿತಾ ಇತ್ತು. ಅಮ್ಮ, ನನ್ನ ಮನಸ್ಸು ತುಂಬ ಗೊಂದಲದಲ್ಲಿದೆ, ನಿನ್ನ ಒಂದು ಚಿಹ್ನೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದ. ಅಷ್ಟರಲ್ಲಿ ಕದಂಬವನದಲ್ಲಿ ಮಧುರವಾಗಿರತಕ್ಕಂತಹ ಸುಗಂಧ ಹೇಳುವಂಥದ್ದು ಹರಡಲಿಕ್ಕೆ ಪ್ರಾರಂಭವಾಯಿತು. ಸಾವಿರಾರು ಕದಂಬ ಹೂಗಳು ಒಟ್ಟಾರೆ ಅರಳಿದಂತಹ ಒಂದು
ಸುಂದರವಾಗಿರ್ತಕ್ಕಂತಹ ಮನೋಹರವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನು ಆತ ನೋಡಿದ. ಅನಿರೀಕ್ಷಿತವಾಗಿ ದೇವಾಲಯದ ಒಳಗಿನಿಂದ ಒಂದು ದಿವ್ಯ ಪ್ರಕಾಶ ಹೇಳುವಂಥದ್ದು ಮಧ್ಯೆ ಕಾಣಿಸಿಕೊಂಡಿತು. ಕಣ್ಣು ಬಿಟ್ಟು ನೋಡ್ತಾನೆ, ಲಲಿತಾ ಪರಮೇಶ್ವರಿ ಸಾಕ್ಷಾತ್ ಸ್ವರೂಪ ಕಾಣಿಸ್ತಾ ಇರುವಂತಹದ್ದು. ಅವಳ ಕಿವಿಗಳಲ್ಲಿ ಕದಂಬ ಮಂಜರಿಗಳ ಅಲಂಕಾರದಿಂದ ಕೂಡಿತ್ತು. ಅಂದರೆ ಕದಂಬ ಪುಷ್ಪಗಳಿಂದ ಅಲಂಕರಿಸಿಕೊಂಡಿದ್ದು, ಅವುಗಳಿಂದ ಹರಡುತ್ತಿದ್ದಂತಹ ಸುಗಂಧ ಹೇಳುವಂಥದ್ದು ಭಕ್ತನ ಮನಸ್ಸನ್ನು ಶಾಂತಗೊಳಿಸಿತ್ತು. ಆ ಸಂದರ್ಭದಲ್ಲಿ ಅವಳ ಮುಖದ ನಗು ಹೇಳುವಂತಹದ್ದು ಸೋಮಶೇಖರನ ಹೃದಯವನ್ನು ಕರಗಿಸಿತ್ತು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇತ್ತು. ಅವನು ಏನನ್ನೂ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಏನೂ ಹೇಳದೆ ಹಾಗೆ ನಿಂತ್ಕೊಂಡ, ಸುಮ್ಮನೆ ನಿಂತ್ಕೊಂಡ. ಎರಡು ಕಣ್ಣುಗಳಲ್ಲೂ ಕೂಡ ನಿರಂತರವಾಗಿ ಭಕ್ತಿಯಿಂದ ನೀರು ಹರಿತಾ ಇತ್ತು. ಆ ಲಲಿತಾ ಪರಮೇಶ್ವರಿ ಮೃದುವಾಗಿ ಹೇಳ್ತಾಳೆ ಆ ಸಂದರ್ಭದಲ್ಲಿ, ಭಕ್ತ, ನೀನು ನನ್ನನ್ನು ಹೂಗಳಿಂದ ಅಲಂಕರಿಸಲಿಲ್ಲ, ನಿನ್ನ ಭಕ್ತಿಯಿಂದ ನನ್ನನ್ನು ಅಲಂಕರಿಸಿದ್ದೀಯ. ಕದಂಬ ಮಂಜರಿ ನಿನ್ನ ಸರಳ ಮನಸ್ಸಿನ ಸಂಕೇತ ಅದು. ಕದಂಬ ಮಂಜರಿ ಅಂತಂದ್ರೇನು? ನಿನ್ನ ಮನಸ್ಸಿನ ಸರಳತೆಯ ಒಂದು ಸಂಕೇತ ಅದು. ಅದನ್ನು ನಾನು ಕಿವಿಯಲ್ಲಿ ಧರಿಸಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ಮನೋಹರ ಅಂತಂದ್ರೆ ಆ ಕ್ಷಣದಲ್ಲಿ ಭಕ್ತನಿಗೆ ಆದಿದ್ದು ಏನು ಅಂತ ಕೇಳಿದರೆ, ದೇವಿ ಹೊರಗಿನ ಸೌಂದರ್ಯ ಅಲ್ಲ, ಅವಳು ಮನಸ್ಸನ್ನು ಆಕರ್ಷಿಸುವಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಶಕ್ತಿ. ಅವಳ ಸೌಂದರ್ಯವನ್ನು ನೋಡುವವನು ತನ್ನ ಮುಖವನ್ನೇ ಮರೆತು ಬಿಡುವಂತಹದ್ದು. ಇದೇ ಮನೋಹರ ಎಂಬಂತಹ ನಾಮದ ರಹಸ್ಯವಾಗಿರ್ತಕ್ಕಂತಹದ್ದು. ಮನೋಹರ ಅಂತಂದ್ರೆ ಲೌಕಿಕವಾಗಿರ್ತಕ್ಕಂತಹ ಮನೋಹರ ಅಲ್ಲ, ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಭೌತಿಕವಾಗಿರ್ತಕ್ಕಂತಹ ಅಜ್ಞಾನ ಪ್ರಪಂಚದಿಂದ ಹೊರತೆಗೆದು ಸುಜ್ಞಾನವಾಗಿರ್ತಕ್ಕಂತಹ ಪ್ರಪಂಚದಲ್ಲಿ ಆಕರ್ಷಿತನನ್ನಾಗಿ ಮಾಡಿ ಜ್ಞಾನದ ಸ್ವರೂಪದ ಮನೋಹರತೆಯನ್ನು ಕೊಡುವಂತಹವಳು ಎಂಬಂಥದ್ದು ಇದರ ರಹಸ್ಯ ಅರ್ಥ ಎಂಬುದನ್ನು ಆತ ತಿಳಿದುಕೊಳ್ತಾನೆ. ಅವತ್ತು ಅಂದಿನಿಂದ ಆ ಭಕ್ತನಲ್ಲಿ ಪರಿವರ್ತನೆ ಹೇಳುವಂಥದ್ದಾಗುವಂಥದ್ದು. ಸೋಮ ಶರ್ಮನ ಮನಸ್ಸು ಹೇಳುವಂಥದ್ದು ಶಾಂತವಾಯಿತು. ಕಷ್ಟಗಳು ಸಾಕಷ್ಟು ಇದ್ದು, ಆದರೆ ಆತನ ಮನಸ್ಸಿನಲ್ಲಿ ಸ್ವಲ್ಪವೂ ಕೂಡ ದುಃಖ ಇರಲಿಲ್ಲ. ಅವನ ಮುಖದಲ್ಲಿ ಸದಾ ಮಂದಹಾಸ ಇತ್ತು. ಜನರು ಕೇಳ್ತಾ ಇದ್ರು ಅವನ ಹತ್ರ, ನಿನ್ನ ಬಳಿ ಏನು ಮಂತ್ರ ಇದೆ? ಯಾಕೆಂತಂದ್ರೆ ನೀನು ಇಷ್ಟೊಂದು ಸಂತೋಷವಾಗಿ ಯಾವಾಗಲೂ ಇರ್ತೀಯ ಅಂತ ಕೇಳ್ತಾ ಇದ್ರು. ಆಗ ಆತ ಹೇಳ್ತಾನೆ, ಆ ಭಗವತಿಯ ಅಮ್ಮನ ನಗು ಇದೆ ಎಂಬುದಾಗಿ. ಕೊನೆಯಲ್ಲಿ ಈ ಕಥೆ ನಮಗೆ ಹೇಳುವ ಸಾರಾಂಶ ಏನು ಅಂತ ಕೇಳಿದರೆ, ದೇವಿಗೆ ದೊಡ್ಡ ಪೂಜೆ ಬೇಡ, ಸರಳವಾಗಿರ್ತಕ್ಕಂತಹ ಹೃದಯವೇ ಶ್ರೇಷ್ಠವಾಗಿರ್ತಕ್ಕಂತಹ ನೈವೇದ್ಯ. ಕದಂಬ ಮಂಜರಿ ಎಂದರೆ ನಿರ್ಮಲವಾಗಿರತಕ್ಕಂತಹ ಭಕ್ತಿ. ಕರ್ಣಪೂರ ಎಂದರೆ ಭಕ್ತನ ಪ್ರಾರ್ಥನೆಯನ್ನು ಕೇಳುವ ಕಿವಿಗಳು ಮನೋಹರ ಎಂಬಂತಹದ್ದು. ಅಷ್ಟೇ ಅಲ್ಲದೆ ಭಕ್ತನು ಭಗವತಿಯ ನಾಮಸ್ಮರಣೆಯನ್ನು ಕೇಳುವಂತಹದ್ದೇ ಮನೋಹರ ಎಂಬುದಾಗಿಯೂ ಕೂಡ ಹೇಳುವಂತಹದ್ದು. ಭಕ್ತನ ಮನಸ್ಸನ್ನು ದೇವಿಯ ಕಡೆಗೆ ಸೆಳೆಯುವಂತಹ ಮನೋಹರವಾಗಿರತಕ್ಕಂತಹ ಶಕ್ತಿ ಅದು. ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ಎಂಬಂತಹ ಭಗವತಿಯ 21ನೆಯ ನಾಮವು ನಮ್ಮ ಮನಸ್ಸನ್ನು ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಸರಳ ಭಕ್ತಿಯ ಮಾರ್ಗದಲ್ಲಿ ನಡೆಸಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಅಷ್ಟೇ ಅಲ್ಲದೆ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಆ ಭಗವತಿಯಿಂದ ಭಗವತಿಯ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಭಗವತಿಯ ನಾಮಸ್ಮರಣೆಯನ್ನು ನಿತ್ಯ ಮಾಡ್ತಾ ಸರಳವಾಗಿರ್ತಕ್ಕಂತಹ ಭಕ್ತಿಯ ಮಾರ್ಗದಲ್ಲಿ ನಡೆದು ಅಮ್ಮನವರ ಅನುಗ್ರಹವನ್ನು ಪಡೆಯೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.